ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಎಲ್ಲಿಗೆ ರೆಡಿ ಆಗ್ತಿದ್ದೀನಿ ಅಂದರೆ 2 ಕಡೆ ಹೋಗಬೇಕಾಗಿತ್ತು. ಒಂದು ಕಡೆ ಫಂಕ್ಷನ್ಗೆ, ಇನ್ನೊಂದು ಕಡೆ ಕಲಶ ಪೂಜೆಗೆ. ಫಂಕ್ಷನ್ ಇದ್ದಿದ್ದು ನಮ್ಮ ಮನೆ ಪಕ್ಕದ ಮನೆಯಲ್ಲೇ. ಆಂಟಿ ಹೆಸರು ಪೂರ್ಣಿಮಾ ಆಂಟಿ. ನೀವು ತುಂಬ ಲಾಸ್ಟ್ ವಿಡಿಯೋದಲ್ಲಿ ನೀವು ನೋಡಿರ್ತೀರ. ಹಳೆ ವ್ಯೂವರ್ಸ್ಗಾದರೆ ಗೊತ್ತಿರುತ್ತೆ, ಹೊಸ ವ್ಯೂವರ್ಸಿಗೆ ಗೊತ್ತಿರಲ್ಲ. ಅವ್ರ ಮನೇಲಿ ಅನ್ನಪ್ರಸನ್ನ ಅಂತ ಮಾಡ್ತಾರೆ. ಅನ್ನಪ್ರಸನ್ನ ಅಂತ ಅಂತಾರೆ. ನಾವು ನಾಮಕರಣ ಮಾಡ್ತೀವಲ್ಲ, ಆ ರೀತಿ ಮಾಡಿದರು ಅವರು ಚಿಕ್ಕ ಮೊಮ್ಮಗಂದು. ಪೂರ್ಣಿಮಾ ಆಂಟಿ ಅಂದರೆ ಇವರೇ ನೋಡಿ, ಇವರೇ ಪೂರ್ಣಿಮಾ ಆಂಟಿ. ಅವ್ರ ಯಜಮಾನ್ರು ಮತ್ತು ಅವ್ರ ಮಗ, ಸೊಸೆ, ಇಬ್ಬರು ಮೊಮ್ಮಕ್ಕಳು. ಇವರೇ ಅವ್ರ ಫ್ಯಾಮಿಲಿ. ಇದು ಅವ್ರ ಫ್ಯಾಮಿಲಿ. ನೀವು ತುಂಬ ಲಾಸ್ಟ್ ವಿಡಿಯೋದಲ್ಲಿ ನೋಡಿರ್ತೀರೋ ಇಲ್ವೋ ನನಗೆ ಗೊತ್ತಿಲ್ಲ. ಹಾಗೆ ನಾವು ಒಂದು ಫೋಟೋ ತೆಗೆಸ್ಕೊಂಡು ಮಗುಗೊಂದು ಗಿಫ್ಟ್ ಕೊಟ್ಟು ನಾವು ಒಂದು ಸ್ವಲ್ಪ ವಿಡಿಯೋ ಮಾಡಿಕೊಂಡು ಹಾಗೆ ಬಂದ್ವಿ. ಅಲ್ಲಿಂದ ನಾವು ಅಲ್ಲಿ ಊಟ ಮಾಡಲಿಲ್ಲ ನಾವು, ಏಕೆಂದರೆ ನಾನ್ ವೆಜ್ ಇತ್ತು. ಹಾಗಾಗಿ ನಾವು ಊಟ ಮಾಡಲಿಲ್ಲ. ಆಂಟಿ ತುಂಬಾ ಬಲವಂತ ಮಾಡಿದ್ರು, ಅಂಕಲು ಆಂಟಿ ಇಲ್ಲ ವೆಜ್ಜು ಇದೆ ಊಟ ಮಾಡಿ ಅಂತ. ಏಕೆಂದರೆ ನಾವು ಇನ್ನೊಂದು ಕಡೆ ಹೋಗಬೇಕಾಗಿತ್ತು. ಹಾಗಾಗಿ ನಾವು ಅಲ್ಲಿ ಊಟ ಮಾಡಲಿಲ್ಲ. ಅಲ್ಲಿಂದ ಸೀದಾ ನಾವು ಕಾಮಾಕ್ಷಿಪಾಳ್ಯಕ್ಕೆ ಬಂದ್ವಿ. ಕಾಮಾಕ್ಷಿಪಾಳ್ಯದಲ್ಲಿ ಯಾರಿದ್ದಾರೆ ಅಂದರೆ ನಮ್ಮ ಪತಿಯವರ ರಿಲೇಷನ್ ಇದ್ದಾರೆ. ಅಂದರೆ ಅವರು ಬೇಬಿ ಆಂಟಿ ಅಂತ ನೀವು ನೋಡಿರ್ತೀರ ತುಂಬ ಲಾಸ್ಟ್ ವಿಡಿಯೋದಲ್ಲಿ. 1 ತಿಂಗಳು ಮುಂಚೆ ಅವರು ನನ್ನ ವಿಡಿಯೋದಲ್ಲಿ ಬಂದಿದ್ದರು. ಈಗ ನಿಮಗೆ ಗೊತ್ತಾಗುತ್ತೆ ನೋಡಿದ್ರೆ. ಬನ್ನಿ ಹೋಗೋಣ ಅವ್ರ ಮನೆಗೆ. ನಾನಿವಾಗ ಹುಟ್ಟಿರೋ ಅಂಥ ಸೀರೆ ತೊಗೊಂಡು ಸುಮಾರು 6 ವರ್ಷದ ಮೇಲೆ ಆಯಿತು. ಇದು ನಾನು ಉಡೋದಕ್ಕೆ ಈ ಸೀರೆ ಯಾವಾಗಾದರೂ ಉಟ್ಕೋಬೇಕು ಅಂದರೆ ಏನೋ ಸ್ವಲ್ಪ ಕೂಲಾಗಿರೋ ಅಂಥ ಟೈಮಲ್ಲಿ ಉಟ್ಕೋಬೇಕು. ಏಕೆಂದರೆ ಸ್ವಲ್ಪ ತುಂಬಾ ಸೆಕೆ ಆಗುತ್ತೆ ಈ ಸೀರೆಯಿಂದ, ತುಂಬ ಹರಡುತ್ತೆ. ಹಾಗಾಗಿ ನಾನು ಈ ಸೀರೆನೇ ಉಟ್ಟಿರಲಿಲ್ಲ. ಈಗ ನಾನು ಏನು ಮಾಡ್ತಿದ್ದೀನಿ, ಎಲ್ಲ ಫಂಕ್ಷನ್ಗಳಿಗೆ ಹಳೇ ಸೀರೆನ ಉಟ್ಕೋತಾ ಇದ್ದೀನಿ. ಏಕೆಂದರೆ ಅದು ಅಲ್ಲೇ ಇಟ್ಟು ಒಂಥರ ಆಗಿಬಿಡುತ್ತೆ. ಅದಕ್ಕೋಸ್ಕರ ಇದು ತುಂಬ ಇಷ್ಟಪಟ್ಟು ತೊಗೊಂಡಿದ್ದೆ. ಹಾಗಾಗಿ ಇರಲಿ ಅಂತ ಅಂದ್ಬಿಟ್ಟು ಉಟ್ಕೊಂಡೆ ಈ ಸೀರೆನ. ಆವಾಗ ನಾನು ದಪ್ಪ ಇದ್ದೆ, ಇವಾಗ ನಾನು ಸಣ್ಣ ಆದಾಗ ಎಲ್ಲ ಸ್ವಲ್ಪ ಹಿಡಿಸ್ಕೊಂಡು ಹಾಕ್ಕೊತಾ ಇದ್ದೀನಿ. ಇವರೆಲ್ಲ ನೀವು ನೋಡಿರ್ತೀರ. ಇವರು ಪತಿಯವ್ರ ಮಾವ, ಅವರು ರಾಜಣ್ಣ ಅಂಕಲು. ಅವ್ರ ಮನೆಗೆ ನಾವು ಬಂದಿರೋದು ಕಲಶ ಪೂಜೆಗೆ. ಹಾಗೆ ಬೇಬಿ ಆಂಟಿನ ತೋರಿಸ್ತೀನಿ ಬನ್ನಿ. ಅವ್ರ ಮನೆಗೆ ಬಂದಿರೋದು ಅವರು. ಈ ಟೈಮಲ್ಲೇ ಅವ್ರ ಅಪ್ಪ, ಅಮ್ಮ, ತಾತ, ಅಜ್ಜಿ ಮತ್ತು ಚಿಕ್ಕಪ್ಪನ ಪೂಜೆ ಮಾಡೋವಂಥದ್ದು. ಇವರೆಲ್ಲರೂ ಅವ್ರ ರಿಲೇಷನ್ನು. ಆದರೆ ಯಾವ ರೀತಿ ರಿಲೇಷನ್ ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಏಕೆಂದರೆ ಎಲ್ಲರೂ ಆಂಟಿ ಕಡೆ, ಅಂದರೆ ಆಂಟಿ ಕಡೆ, ಅಂಕಲ್ ಕಡೆ. ಇವರು ಬೇಬಿ ಆಂಟಿ ಅಂತ ಇವ್ರ ಮನೆಗೆ ಬಂದಿರೋದು. ಹಾಗೆ ಕಲಶ ಪೂಜೆ ಮಾಡಿದ್ರಲ್ಲ, ಅಲ್ಲಿ ಒಂದು ನಮಸ್ಕಾರ ಹಾಕಿ ಧೂಪ ಹಾಕಿ ನಾವು ಮದುವೆ ಆದಾಗಿಂದನೂ ಬೇಬಿ ಆಂಟಿನ, ರಾಜಣ್ಣ ಅಂಕಲ್ನ ನೋಡ್ತಾ ಇದ್ದೀನಿ. ವರ್ಷ ಅವ್ರ ಮನೆಗೆ ಹೋಗ್ತೀವಲ್ಲ, ಫಸ್ಟಿಂದನೂ ನೋಡ್ತಾ ಇದ್ದೀನಿ. ಅವಾಗ ಹೇಗೆ ಟ್ರೀಟ್ ಮಾಡ್ತಿದ್ರು ಈಗಲೂ ಅದೇ ರೀತಿ ಟ್ರೀಟ್ ಮಾಡ್ತಾರೆ. ಖುಷಿಯಿಂದ, ಲವಲವಿಕೆಯಿಂದ ನಮಗೆ ಮಾತಾಡಿಸ್ತಾರೆ. ಆದರೆ ನಿಜವಾಗ್ಲೂ ನಂಗೆ ತುಂಬಾ ಖುಷಿ ಆಗುತ್ತೆ. ಅವರೇ ಇನ್ನೂ ನಮ್ಮ ಮನೆಗೆ ಬಂದಿಲ್ಲ. ನಾವು ಯಾವಾಗಲೂ ಹೋಗ್ತಾ ಇರ್ತೀವಿ ಅವ್ರ ಮನೆಗೆ. ಈಗ ಜ್ಯೂಸ್ ತೊಗೊಂಬಂದ್ರಲ್ಲ, ಗ್ರೀನ್ ಡ್ರೆಸ್ ಹಾಕ್ಕೊಂಡು, ಅವರು 2ನೇ ಮಗಳು ಬೇಬಿ ಆಂಟಿ ಅವರಿಗೆ. ಫಸ್ಟ್ನೇ ಮಗಳನ್ನ ನಾನು ನಿಮಗೆ ತೋರ್ಸೋಕ್ಕಾಗಲಿಲ್ಲ, ವಿಡಿಯೋ ಪಾಸ್ ಆಗೋಯ್ತು ಹೇಳೋಕ್ಕೂ ಮುಂಚೆ. ಇವರು ನಮ್ಮ ಪತಿಯವರ ದೊಡ್ಡ ಅತ್ತೆ. ಇವರು ಬಂದಿದ್ದಂತೂ ನನಗೆ ಸಿಕ್ಕಾಪಟ್ಟೆ ಆಶ್ಚರ್ಯ ಆಯಿತು. ಏಕೆಂದರೆ ಅವ್ರು ಎಲ್ಲಿಗೂ ಬರಲ್ಲ. ಅವರು ಇದೇ ಫಸ್ಟ್ ಟೈಮ್ ಇವರು ಪೂಜೆಗೆ ಬಂದಿರೋದು ಅಂದ್ಕೊತೀನಿ. ನನಗೆ ಗೊತ್ತಿರೋಂಗೆ ಇದೇ ಫಸ್ಟ್ ಟೈಮ್ ಅವ್ರು ಬಂದಿರೋದು. ಇವರು ಬುಜ್ಜಿ ಅಂಕಲ್ ಅಂತ. ಈ ಅಂಕಲ್ ಅಂತೂ ಸಿಕ್ಕಾಪಟ್ಟೆ ನಗಿಸ್ತಾರೆ, ತಮಾಷೆ ಜಾಸ್ತಿ. ಹಂಗೆ ನೋಡಿದ್ರಲ್ಲ ನೀವೇ. ಅವರು ಫೋಟೋ ತೆಗಿತಾ ಇದ್ದೀವಿ ಅಂತ ಅಂದ್ಕೊಂಡವ್ರೆ. ನಮ್ಮ ತೇಜು ವಿಡಿಯೋ ಮಾಡ್ತಾಯಿದ್ದ. ಹೇಳಿದೆ ಅಂಕಲ್ಗೆ ವಿಡಿಯೋ ಮಾಡ್ತಿರೋದು ಅಂಕಲ್, ಫೋಟೋ ತೆಗಿತಾ ಇಲ್ಲ ಅಂತ. ಅಂಕಲ್ ಅಂತೂ ಸಿಕ್ಕಾಪಟ್ಟೆ ತಮಾಷೆ. ಎಲ್ಲ ಮಾತಾಡ್ಸಾದ್ಮೇಲೆ ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ. ಆಮೇಲೆ ಹೋಗೋಣ ಊಟಕ್ಕೆ ಅಂತ ಅಂದ್ಬಿಟ್ಟು. ಯಾಕೆಂದರೆ ಇನ್ನು ಅಲ್ಲಿ ಊಟ ಮಾಡ್ತಾಯಿದ್ರು. ಅವರೆಲ್ಲ ಸ್ವಲ್ಪ ಕಡಿಮೆ ಆಗಲಿ ಆಮೇಲೆ ಹೋಗೋಣ ಅಂತ ಹಾಗೆ ಕೂತ್ಕೊಂಡು ಮಾತಾಡ್ತಾಯಿದ್ವಿ. ನಮ್ಮ ಮನೆಯವರು ಮತ್ತು ರಾಜಣ್ಣ ಅಂಕಲ್ ನಮ್ಮ ಚೋಟು ನೋಡಿ, ಏನಪ್ಪ ಹೆಂಗಿದ್ದಿದ್ದು ಕವರ್ ಹೆಂಗೆ ಮಾಡಿಬಿಟ್ಟು ಅಂತ ಹೇಳ್ತಾಯಿದ್ರು. ಅವನೊಂಥರ ತೀಟೆ, ನಿಮಗೆ ಗೊತ್ತಲ್ಲ. ನಮ್ಮ ಚೋಟುನ ಸಾಮಾನ್ಯ ನಾನು ಎಲ್ಲೂ ಕರ್ಕೊಂಡೇ ಹೋಗಲ್ಲ ಹೇಳಬೇಕು ಅಂದ್ರೆ. ಅವನು ಏಕೆಂದರೆ ಮನೇಲಿರೋದಕ್ಕಿಂತ ಆಚೆ ಹೊರಗಡೆ ಹೋದಾಗಲೇ ತೀಟೆ ಮಾಡೋ ಅಂಥ ಜಾಸ್ತಿ ಅವನು. ಮತ್ತು ಏನೂ ಊಟ ಮಾಡಲ್ಲ, ಅದೊಂದು ಬೇಜಾರು ನನಗೆ. ಹಂಗಾರೆ 3 ಜನ ಸೊಸೆ ಇದ್ದೀರೋ ನನಗೆ. ಹೊಡಿಬಾರ್ದಮ್ಮ ಅಂಕಲ್, ತಮಾಷೆ.
ನಮ್ಮ ತೇಜು ಪಾಪ ನಮ್ಮ ಚೋಟನ ಊಟ ಮಾಡು ಅಂತ ಎಷ್ಟು ಬಲವಂತ ಮಾಡ್ತಿದ್ರು ನಮ್ಮ ಪತಿ. ಅವನು ಇಲ್ಲ ನಂಗೆ ಬೇಡ ಅಂತ ಹಠ ಮಾಡ್ತಾಯಿದ್ದ. ಅವ್ನಿಗೆ ನನಗೆ ಹೋಗಿದ್ದ ಕಡೆಯಲ್ಲಿ ಆ ಥರ ಹಠ ಮಾಡಿದ್ರೆ ಸಿಕ್ಕಾಪಟ್ಟೆ ಸಿಟ್ಟು ಮತ್ತು ಹಿಂಸೆ ಅಂತ ಅನಿಸುತ್ತೆ. ಬಿಡ್ರಿ ಹೋಗಲಿ, ಅವ್ನು ಊಟ ಮಾಡ್ತಿದ್ರೆ ಬೇಡ ಅಂತ ಅಂದೆ. ಅವನು ಏನು ಅಂದರೆ ಒಂಥರ ಮುಖ ಮಾಡ್ಕೊಂಡ್ಬಿಡ್ತಾನೆ, ನಂಗೆ ಬೇಡ ಅಂತ. ಅದಕ್ಕೆ ಸುಮ್ಮನೆ ಆದ್ವಿ. ಹುಷಾರ್ ಕಣ ಚೋಟ. छोटो ಆಂಟಿ ಮನೆಯಿಂದ ಅಲ್ಲಿಂದ ಹೊರಟು ಬಂದ ಮೇಲೆ ಹಾಗೆ ಅವ್ನು ನಮ್ಮ ಚೋಟು ನನಗೆ ಊಟ ಮಾಡಲ್ಲ, ನಂಗೆ ಜ್ಯೂಸ್ ಬೇಕು ಅಂತ ಮುಂಚೆನೇ ಹೇಳಿದ್ದ. ಸರಿ ಆಯ್ತಪ್ಪ ಅಂತ ಅಂದ್ಬಿಟ್ಟು ಅವ್ನಿಗೆ ಜ್ಯೂಸ್ ಕೊಡ್ಸೋಣ ಅಂತ ಹೋದ್ವಿ. ಅವನೊಬ್ಬ ಜ್ಯೂಸ್ ಕುಡಿಯೋದಕ್ಕೆ ಹೋಗಿದ್ದಕ್ಕೆ ಎಲ್ಲರೂ ಐಸ್ ಕ್ರೀಮ್ ತಿಂದ್ವಿ. ನನಗೇನು ಐಸ್ ಕ್ರೀಮ್ ಇಷ್ಟ ಇಲ್ಲ, ನಾನು ಏನಾದರೂ ಊಟ ಮಾಡಿಬಿಟ್ರೆ ನನಗೇನು ತಿನ್ನೋಕ್ಕೆ ಇಷ್ಟ ಆಗೋಲ್ಲ ನೆಕ್ಸ್ಟು ನನಗೆ ಆ ಥರ ನನಗೆ. ಆದರೆ ತಂದುಕೊಟ್ನಲ್ಲ ಐಸ್ ಕ್ರೀಮು, ಸರಿ ವೇಸ್ಟ್ ಆಗುತ್ತೆ ಅಂತ ತಿಂದೆ. ತುಂಬಾ ಚೆನ್ನಾಗಿತ್ತು ಐಸ್ ಕ್ರೀಮು. ನಾನು ತಿಂದಿದ್ದೆ ಸ್ವಲ್ಪ ಹೇಳಬೇಕು ಅಂದರೆ ನಮ್ಮ ಚೋಟು ಒಂದು ಸ್ವಲ್ಪ, ತೇಜಿಗೆ ಒಂದು ಸ್ವಲ್ಪ ಕೊಟ್ಟೆ. ಅಲ್ಲಿಂದ
ಬಂದ್ವಿ. ಬಂದ ಮೇಲೆ ರಾತ್ರಿ ಊಟಕ್ಕೆ ಏನು ಮಾಡೋದು, ಬರೀ ಅನ್ನನೇ ತಿಂದಿದ್ವಿ. ಫಂಕ್ಷನಲ್ಲೂ ಕಲಸಪೂಜೆಯಲ್ಲೂ ಅನ್ನನೇ ಇತ್ತು, ಅನ್ನದ ಐಟಮೇ ಇತ್ತು. ಹಿಂದಿನ ದಿವಸನೂ ಅನ್ನದ ಐಟಮೇ ಮಾಡಿದ್ದೆ. ಸೊ ಏನಾದರೂ ಬೇರೆ ಚೇಂಜ್ ಇರಲಿ ಅಂತ ಅನ್ನಿಸ್ತು, ಚಪಾತಿ ತಿನ್ನಬೇಕು ಅನ್ನಿಸ್ತು. ನಮಗೆ 2 ದಿನ ಅನ್ನ ತಿಂದುಬಿಟ್ರೆ ಸಾಕು, ನೆಕ್ಸ್ಟ್ ಡೇನೇ ನಮಗೆ ಚಪಾತಿ ತಿನ್ನಬೇಕು ಇಲ್ಲ ರೊಟ್ಟಿ ತಿನ್ನಬೇಕು ಅನಿಸುತ್ತೆ. ರೊಟ್ಟಿ ತಿನ್ನೋಕೆ ನಮ್ಮ ಅಮ್ಮವ್ರ ಮನೆಗೆ ಹೋಗಬೇಕು. ಸೊ ಮತ್ತು ಅಲ್ಲಿಗೆ ಹೋದರೆ ಮತ್ತು ಯಾರಪ್ಪ ಅಂತಂದ್ಬಿಟ್ಟು ಚಪಾತಿ ಮತ್ತು ಟೊಮಟೊ ಗೊಜ್ಜು ಮಾಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ನಮ್ಮ ಪತಿಗೆ ಮತ್ತು ನಮ್ಮ ಚೋಟುಗೆ ತೇಜಿಗೆ ಮತ್ತು ನಮ್ಮ ಪತಿಯವ್ರಿಗಂತೂ ತುಂಬಾ ಇಷ್ಟ. ಹಾಗಾಗಿ ಚಪಾತಿ ಪಲ್ಯ ಮಾಡಿಕೊಂಡು ಊಟ ಮಾಡಿದ್ವಿ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ನಾನು ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್, ಟೇಕ್ ಕೇರ್.